ಶೋಭಾ, ನಿಮ್ಮ ಮನೆ ಚಿಕ್ಕದಾದರೂ ನಿಮ್ಮೆಲ್ಲರ ಮನ ಚೊಕ್ಕಾಗಿದೆ. ಶೋಭಾ, ಯಾಕೆ ಈ ಮೌನ? ನಿನ್ನ ಮುಖದಲ್ಲಿ ಕಳೆನೇ ಇಲ್ಲದಾಗಿದೆ. ಯಾಕೆ ನಿನ್ನ ಅಣ್ಣನನ್ನು ಜೈಲಿಗೆ ಹೋದ ನಂತರದ ನಿನ್ನ ಮುಖ ಸಪ್ಪಾಗಿ ಹೋಗಿದೆ. ಅದಕ್ಕೆ ನೀನು ಚಿಂತಿಸಬೇಡ. ನಿನ್ನ ಕೈ ಹಿಡಿಬೇಕಾದ ಗಂಡನ ನಾನಿರುವಾಗ ನಿಮ್ಮ ಅಣ್ಣನನ್ನು ಬಿಡಿಸಿಕೊಂಡು ಬರುವ ಭಾರ ನನಗಿರಲಿ. ಬಿಡುವ ಚಿಂತನ. ನೋಡಿ, ಈಗ ನನ್ನ ಬಾಳೆಯ ದೇವರು ನೀವೇ. ತಾಯಿಯ ಮಧ್ಯದಲ್ಲಿ ಸಿಲುಕಿದ ನನಗೆ ತಾಳಿಲ್ಲದೆ ಹೇಗಿರಬೇಕು ಈ ಹೆಣ್ಣು? ಶೋಭಾ, ನಿನಗೇಕೆ ಆ ತಾಳಿಯ ಚಿಂತೆ? ನಾಳೆನೇ ಒಂದು ಒಳ್ಳೆ ಮುಹೂರ್ತ ನೋಡಿ ನಿಮ್ಮ ಅಣ್ಣಂದಿರಿಗೆ ನಿನಗೆ ತಾಳಿ ಕಟ್ಟಿ ಬಿಡ್ತೀನಿ. ಏನು ಇದು ಮಾತು ನಿಜವೇ? ಶೋಭಾ, ನಿಜವನ್ನರಿದೆ ನನ್ನ ಮನಸ್ಸನ್ನು ಕತ್ತಿಯೇನೆ ಕಳ್ಳಿ. ಬಾ, ಇದೇ ಸಂದರ್ಭದಲ್ಲಿ ಒಂದು ಸುಂದರ ಗೀತೆಯನ್ನು ಹಾಡನ್ನು ಹಾಡು. ಇದು
ಹಾ ಶೋಭಾ, ನಿಮ್ಮ ಅಣ್ಣಂದಿರ ಬರೋ ವೇಳೆ ಆಯ್ತು, ನಾನಿನ್ನು ಬರ್ಲಿ. ಆಗ್ಲಿ ರಾಜ, ಹೋಗಿ ಬನ್ನಿ. चलते उसको आप कहता है उस देश को रात कहता है. ಈ ಹುಬ್ಬಳ್ಳಿ ಸಾವುಕಾರ ಸಣ್ಣ ದಡಿಗೆ ಹ್ಯಾಪಿ ಬರ್ತ್ಡೇ कहता है. ಬರ್ತ್ಡೇ ಯಾವುದನ್ನು ನಂಬಿ ಬದುಕಬೇಕು ಈ ಹೆಣ್ಣು? ತಂದೆ ಸತ್ತು ಮಲ್ತಾಯಿಯ ಕಾಟ, ಅಣ್ಣ ನೋಡಿದೆ ಜೇಲಿನ ಪರದಾಟ, ನನಗೆ ತಾಳಿ ಇಲ್ಲದೆ ವಿಧಿಯಾಟ. ಅಯ್ಯೋ, ಯಾಕೋ ನನ್ನ ತಲೆ ಸುತ್ತಾ ಇದೆಯಲ್ಲ. ಅಮ್ಮ, ತಂಗಿ ಶೋಭಾ, ಯಾಕಮ್ಮ ಮೈಯಲ್ಲಿ ಹುಷಾರಿಲ್ಲವೇ? ಯಾಕೆ ಸುಸ್ತಾಗ್ತಾ ಇದೆಯಾ? ಅಣ್ಣ, ಹಾಗೇನಿಲ್ಲಣ್ಣ, ನನಗೇನೂ ಆಗಿಲ್ಲ. ನನ್ನ ಅಣ್ಣ ಜೈಲಿಗೆ ಹೋಗಿದ್ದನಲ್ಲ, ಆ ನನ್ನ ಅಣ್ಣನ ನೆನೆಸ್ಕೊಂಡೆನಣ್ಣ. ಯಾಕೋ ಸ್ವಲ್ಪ ಮೂರ್ಛೆ ಬಂದಂತಾಯ್ತು ಅಷ್ಟೇ ಅಣ್ಣ. ಜೈಲಿಗೆ ಹೋದ ಅಣ್ಣನ ಬಗ್ಗೆ ಚಿಂತಿಸಬೇಡಮ್ಮ, ಅವನು ನನ್ನ ತಮ್ಮ. ಅಣ್ಣ ಹಾಕಿದ ಅನ್ನದಾತನ ಕೊಲೆ ಅವನೆಂದಿಗೂ ಮಾಡಿರಲಾರ. ಇದರಲ್ಲಿ ಅಗ್ನಿ ಹಾಗೂ ಆ ರವಿರಾಜರ ಕೈವಾಡವಿದೆ. ಅಣ್ಣ, ಏನು ಹೇಳ್ತಾ ಇದೀಯಾ ನೀನು? ನನ್ನ ಅಣ್ಣ ಕೊಲೆಗಾರನ ಅಲ್ಲವಾ? ಅಂದ್ರೆ ಆ ಅಗ್ನಿರಾಜ ರವಿರಾಜ ಕಾರಣವೇ? ಅಣ್ಣ ಅಣ್ಣ, ತಂಗಿ ತಂಗಿ ನಿನಗೇನಾಯ್ತಮ್ಮ? ಬೇಗನೆ ಹೋಗಿ ಡಾಕ್ಟರ್ನನ್ನು ಕರೆದುಕೊಂಡು ಬರುತ್ತೇನೆ. ಬನ್ನಿ ಡಾಕ್ಟರೇ, ನನ್ನ ತಂಗಿಗೆ ಯಾವ ಕಾಯಿಲೆ ಎಂದು ಚುಚ್ಚುಮದ್ದು ಕೊಡಿರಿ. ಬಸವತ್ತ, ಗಾಬರಿ ಆಗುವಂತ ಏನು ವಿಷಯವಿಲ್ಲ. ನಿನ್ನ ತಂಗಿ ಗರ್ಭಿಣಿಯಾಗಿದ್ದಾಳೆ. ನೀನೀಗ ಗರ್ಭವತಿಯೇ? ಜಾರಣಿ ಅಣ್ಣ ಅಣ್ಣ, ನುಡಿಯಬೇಡಮ್ಮ ಅಣ್ಣ ಎಂದು. ನುಡಿಯಬೇಡಮ್ಮ ಇನ್ನೊಂದು ಸಾರಿ ನನಗೆ ಅಣ್ಣ ಎಂದು. ಅಣ್ಣ ಎನ್ನುವ ಮೊದಲೇ ನೀನು ಸತ್ತು ಹೋಗಿದ್ದರೆ ನನ್ನ ತಂಗಿ ಯಾವುದೋ ವಿಷಮ ಜ್ವರದ ಬಾಧೆಯಿಂದ ಸತ್ತಳೆಂದು ಸಂತೋಷದಿಂದ ನಿನ್ನ ಮಣ್ಣು ಕೊಡ್ತಾ ಇದ್ದೆ ಅಮ್ಮ. ಅಣ್ಣ, ಹಿಂದೆ ಸತ್ತು ಹೋದಳವ ಈ ನಿಮ್ಮಣ್ಣ. ತಾಯಿ ಸತ್ತು ಮಲ ತಾಯಿಯ ಮತ್ಸರದ ಬುದ್ಧಿಗೆ ನೀನು ಘಾಸಿ ಆಗಬಾರದೆಂದು ಈ ಹೃದಯ ಪಂಜರದಲ್ಲಿ ಸಾಕಿಕೊಂಡಿದ್ದ ಈ ನಿಮ್ಮಣ್ಣನ ಮುಖಕ್ಕೆ ಮಸಿ 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 ಬಳದಿರಲೇ ಹೇಸಿ. ಹೇಳು, ಯಾರು ಆ ಚಾಂಡಾಲ? ಈಗಲಾದ್ರೂ ಹೇಳು. ಅಣ್ಣ ಅಣ್ಣ, ನನ್ನ ಪ್ರಾಣವನ್ನೇ ತೆಗೆದು ಬಿಡಣ್ಣ. ಆದ್ರೆ ಅವರ ಹೆಸರನ್ನ ಮಾತ್ರ ಕೇಳ್ಬಿಡಣ್ಣ, ಅವರ ಹೆಸರನ್ನ ಮಾತ್ರ ಮದುವೆ ಮಾಡದೆ ನಿನ್ನನ್ನು ಈ ಸ್ಥಿತಿಗೆ ತಂದದ್ದು ಒಂದು ಪಾಪವಾದರೆ ಇನ್ನು ನಿನ್ನನ್ನು ಕೊಂದು ನಾವು ಪಾಪ ಕಟ್ಟಿಕೊಳ್ಳಲಮ್ಮ, ಪಾಪ ಕಟ್ಟಿಕೊಳ್ಳಲಿ. ನನ್ನ ಕಣ್ಣೆದುರಿಗೆ ನೀನು ಇಂಥ ಏಸಿ ಕೆಲಸ ಮಾಡುವುದಕ್ಕಿಂತ ಮುಂಚೆ ನನಗೆ ಒಂದೇ ಒಂದು ತೊಟ್ಟು ವಿಷ ಹಾಕಿ ಕೊಂದಿದ್ದರೆ ಸಂತೋಷದಿಂದ ಪ್ರಾಣ ಬಿಡ್ತಿದ್ದಮ್ಮ, ಪ್ರಾಣ ಬಿಡ್ತಿದ್ದೆ. ಹೇಳು, ಈಗಲಾದ್ರೂ ಹೇಳುವ ನಾವು ಚಾಂಡಾಲನೆಂದು. ಅಣ್ಣ, ದಾರಿ ತಪ್ಪಿದ ಈ ನಿನ್ನ ತಂಗಿಗೆ
ಇನ್ನೊಂದು ಸಾರಿ ದಾರಿ ತೋರಿಸನ ಈ ನಿನ್ನ ತಂಗಿಗೆ. ಆದ್ರೆ ಈ ನಿನ್ನ ತಂಗಿಯನ್ನು ಮುಳ್ಳಿಗೆ ಎಸೆಯಬೇಡಣ್ಣ, ಮುಳ್ಳಿಗೆ ಎಸೆಯಬೇಡ. ನಿನ್ನ ಕಾಲಿಗೆ ಬಿದ್ದ ಬೇಡ್ಕೊಳ್ತೀನಿ. ಇಂಥ ಹೊಲಸು ಕೆಲಸ ಮಾಡಿ ಈ ಅಣ್ಣನ ಪಾದಕ್ಕೆ ಬಿದ್ದು ಕಳಂಕ ತರಬೇಡಮ್ಮ. ಪಾಪದ ಹೊದಿಕೆ ಹೊಚ್ಚಬೇಡಮ್ಮ, ಪಾಪದ ಹೊದಿಕೆ ಹೊಚ್ಚಬೇಡ. ಹೋಗು, ಈ ಉಸಿರಿಗೆ ಯಾರು ಕಾರಣರು ಅವರ ಕಾಲಿಗೆ ಬಿದ್ದು ಬೇಡಿಕೋ, ದಾರಿ ತೋರಿಸಲು. ಅಣ್ಣ, ದಯವಿಟ್ಟು ದಯವಿಟ್ಟು ಈ ನಿನ್ನ ತಂಗಿಯನ್ನು ಕ್ಷಮಿಸಿಬಿಡಣ್ಣ. ಕ್ಷಮೆ? ಹುಲಿಯಂತ ಅಣ್ಣಂದಿರಿಬ್ಬರಿದ್ದರು ನಿನ್ನ ಬಣ್ಣದ ಬಯಲಾಟವನ್ನು ನೋಡಿ ನಿನ್ನನ್ನು ಮೆಚ್ಚಿಕೊಳ್ಳಬೇಕೆ? ಮುತ್ತೈದತನವನ್ನು ಹೊತ್ತು ಎತ್ತವರ ಉಸಿರುಳಿಸಬೇಕಾದ ನೀನು ಹೇಸಿ ಪಾಪ ಮಾಡಿದ್ದನ್ನು ನೋಡಿ ಮೆಚ್ಚಿಕೊಂಡು ನಿನ್ನನ್ನು ಕ್ಷಮಿಸಬೇಕೆ? ಇಲ್ಲ, ತಂಗಿ ಚಂದಾದವರನ್ನು ಕೈ ಹಿಡಿದು ಮುಳಿದ ಮಲ್ಲಿಗೆಯನ್ನು ಹೊತ್ತು ಬಿಲ್ಲದ ಸರದಾರನ ಕೈ ಹಿಡಿದು ಮನೆತನದ ಕೀರ್ತಿ ಬೆಳಗಬೇಕಾದ ಹೆಣ್ಣು ಬಿಡಾಡಿ ಆಟ ಆಡಿದ್ದಾಳೆ ಎಂದು ನಿನ್ನನ್ನು ಕ್ಷಮಿಸಬೇಕೆ? ಇಲ್ಲ ಇಲ್ಲ ಇಲ್ಲ, ನನ್ನ ಕಣ್ಣೆದುರಿಗೆ ನಿಲ್ಲಬೇಡ, ಹೋಗು ಹೋಗು ಇಲ್ಲಿಂದ. ಅಣ್ಣ, ಹೇಳ್ತೇನಲ್ಲ, ಹೇಳ್ತೀನಿ. ಈ ನನ್ನ ಗರ್ಭಕ್ಕೆ ಕಾರಣ ಅದರ ಹೆಸರು ಖಂಡಿತವಾಗ್ಲೂ ಹೇಳ್ತೀನಣ್ಣ. ಅಣ್ಣ, ಈ ನನ್ನ ಗರ್ಭಕ್ಕೆ ಕಾರಣವಾದರು ಆ ರವಿರಾಜನ ರವಿರಾಜ. ಅಯ್ಯೋ, ಹೋಗಿ ಹೋಗಿ ಹಾವಿನ ಹುತ್ತಿನಲ್ಲಿ ಕೈ ಇಟ್ಟಿರುವೆಲೆ ಹುಚ್ಚಿ. ನೀನಾಗಿ ಅವನನ್ನು ಪ್ರೀತಿಸಿರುವೆಯೋ ಇಲ್ಲ ಅವನೇನಾದರೂ ನಿನ್ನ ಮೇಲೆ ಬಲಾತ್ಕಾರ ಮಾಡಿದನೋ? ಹಾಗಿದ್ದರೆ ಈಗಲೇ ಹೇಳು, ಅವನನ್ನು ಮೆಟ್ಟಿಸಿ ಅವನ ರಕ್ತವೋ ಕೈಯಾಡಿ ಬಿಡುವೆ. ಅಣ್ಣ, ಇಲ್ಲಣ್ಣ, ಇಬ್ರು ಹೃದಯ ಕೂಡಿ ಇಬ್ರು ಪ್ರೀತಿ ಮಾಡಿದ್ದೀವಿ ಅಣ್ಣ, ಇಬ್ರು ಪ್ರೀತಿ ಮಾಡಿದ್ದೀವಿ. ಅಣ್ಣ, ಈ ನಿನ್ನ ತಂಗಿಯನ್ನು ಕ್ಷಮಿಸಿಬಿಡ. ನೀನು ಮಾಡಿರುವ ಈ ಕೆಲಸಕ್ಕೆ ನಿನ್ನನ್ನು ಕ್ಷಮಿಸುವ ಶಕ್ತಿ ಕೂಡ ನಾನು ಕಳೆದುಕೊಂಡೆ ನಮ್ಮ, ಕಳೆದುಕೊಂಡೆ. ಆ ಅಗ್ನಿ ರವಿರಾಜರಿಬ್ಬರು ನಮ್ಮ ಮನೆತನಕ್ಕೆ ಆ ಜನ್ಮ ವೈರಿಗಳು. ಅಂಥದರಲ್ಲಿ ಹೋಗಿ ಹೋಗಿ ಆ ರವಿರಾಜನನ್ನು ಪ್ರೀತಿಸಿರುವೆಯಲ್ಲಿ ಏನು ಮಾಡಲಿ, ಎಂತ ಸಹಿಸಿಕೊಳ್ಳಲಿ? ಈ ಸಿಂಹದ ಗುಹೆಯಲ್ಲಿ ಆ ನೆರೆ ಬಂದು ವಾಸ ಮಾಡಿದಂತಾಯ್ತೆ ನಿನ್ನ ಚರಿತ್ರೆ. ಅಣ್ಣ, ಎಂದಾದರೂ ಸಹಿಸಿಕೊಂಡು ಈ ನಿನ್ನ ತಂಗಿಗೆ ತಾಳಿಯ ಭಾಗ್ಯ ಕರ್ಣಿಸಿಕೊಡಣ್ಣ, ಕರ್ಣಿಸಿಕೊಡು. ನನಗೆ ಬಂದ ಜಾರಣಿ ಎಂಬ ಹೆಸರು ಅಳಕಿಸಿಬಿಡಣ್ಣ, ಅಳಕಿಸಿಬಿಡು. ಜಾರಣಿಯ ಶಬ್ದ, ಈ ಜಾರಣಿ ಎನ್ನುವ ಶಬ್ದ ಕಿತ್ತು ಸೀಯಬೇಕಾದರೆ ಹುಣ್ಣಾದ ಕಾಲನ್ನು ಕತ್ತರಿಸಿದ್ರು ಹುಣ್ಣಿನ ಕಲೆ ಹೋಗುವುದೇ. ಹಾಗೆ ನೀನು ತಾಳಿ ಇಲ್ಲದೆ ಮಾಡಿದ ಈ ತಾಯ್ತನ ಈ ಜಗದಲ್ಲಿ ಜಾಗಟೆ ಬಾರಿಸಿ ಹೋಗಿದೆಯಮ್ಮ. ನೀನು ರವಿರಾಜನ ಸೂಳೆ ಎಂದು. ಅಣ್ಣ, ಏನಿದೆಲ್ಲ? ಇವಳು ರವಿರಾಜನ ಸೂಳೆ ಈಕೆ. ಬಾರಪ್ಪ, ಶಾಲೆಯಿಂದ ಈಗ ಬಂದೇನಪ್ಪ. ಮುಚ್ಚ ಬಾಯಿ! ಎಂತ ಬಣ್ಣಗಳ ಮಾತನಾಡಿ ಈ ಮನೆಯ ಮರ್ಯಾದೆನೆ ಕಳೆದ್ರೆ ನಿಮ್ಮ ಚರಿತ್ರೆ ನನಗೆ ಚೆನ್ನಾಗಿ ಗೊತ್ತು. ಯಾಕಪ್ಪ ಸಂಜು? ಮುಂದೆ ಮಾತು. ಎಲ್ಲಿದ್ದಾನ ನಿನ್ನ ಸಂಜಯ್? ನಾವೆಲ್ಲ ಮಲತಾಯಿ ಮಕ್ಕಳಂತ ನನ್ನ ತಾಯಿ ಹೆಸರಿಗೆ ಕಸ ಎಸೆದು ಎಂತ ಹೇಸಿ ಕೆಲಸ ಮಾಡಲಿಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ? ಸಂಜು, ನಿನ್ನ ತಾಯಿನ ನನ್ನ ಮೇಲೆ ಕೈ ಮಾಡೋ ಅಧಿಕಾರ ನನ್ನ ತಾಯಿ ಹೊರತು ಯಾರಿಗೂ ಇಲ್ಲ. ಈ ಮನೆಯ ಮಹೇಶ್ ಡಾಕ್ಟರ್ ಹೇಳಿದ ಹಾಗೆ ನಿಮ್ಮ ತಂಗಿ ಮಾಡಬಾರದ ಕಾರ್ಯವನ್ನು ಮಾಡಿ ಈ ಮನೆತನಕ್ಕೆ ಕಲಂಕ ತಂದಿದ್ದಾಳೆ. ಅವಳು ಮಾಡಿದ್ದನ್ನು ನೋಡಿ ನೀವು ಮುಚ್ಚಿಕೊಂಡು ಮೆಲುಕು ಹಾಕುವ ನಿಮ್ಮಂತ ಪುರುಷವಂತರೇ ಗೌರವಂತರೇ ಇಲ್ಲ. ನೀವೆಲ್ಲ ಅಣ್ಣ ತಮ್ಮರು ತಂಗಿಯ ಕುಂಟಕ್ಕೆ ತಾಳ ಹಾಕು ಬಂದರೆ ನೀವು. ಯಾಕೋ ಸಂಜು ಈ ರೀತಿ ಮಾತನಾಡ್ತಾ ಇದೀಯಾ? ಉರಿಯುತ್ತಿರುವ ಈ ನನ್ನ ಒಡಲ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಸು. ಬೆಂಕಿ ಹಚ್ಚಬೇಡಪ್ಪ, ಬೆಂಕಿ ಹಚ್ಚಬೇಡ. ನಿನ್ನ ತಂಗಿಗೆ ಮಲತಾಯಿ ಕಾಡ್ತಾಳೆ ಅಂತ ನನ್ನ ತಾಯಿ ಮೇಲೆ ಕೈ ಮಾಡಿ ಬಂದಿದ್ಯಾ? ಇದೇ ನಾನು ಗಂಡಸ್ತಾನ. ಈ ಎಂದು ನನ್ನ ಹೆತ್ತ ತಾಯಿ ಸತ್ತು ಈ ಮಲತಂಗಿಯನ್ನು ಕಟ್ಟಿಕೊಂಡು ಆ ಮಲತಾಯಿಯ ಸೊತ್ತಾದೆನು
ಅಂದೇ ಅಡಿಗೆ ಹೋಗಿದೆಯಪ್ಪ ನನ್ನ ಪೌರುಷ. ಈ ದರಿದ್ರ ಹೆಣ್ಣು ನಮ್ಮ ಮನೆತನಕ್ಕೆ ಹುಟ್ಟಿ ನಮ್ಮ ಮಾನವನ್ನೆಲ್ಲ ಗಾಳಿಗೆ ತೂರಿ ಬಿಟ್ಟಳಪ್ಪ. ಈ ಮನೆತನಕ್ಕೆ ಬೇಡವಾದ ಹೆಣ್ಣು ಈ ಭರತ ಭೂಮಿಯಲ್ಲಿರಬಾರದು. ಇವಳು ಸಾಯೋದೆ ಮೇಲು. ನೀನಿವಳ ಪ್ರಾಣ ತೆಗೆದು ಈ ಮನೆಯಲ್ಲಿಲ್ಲ, ಸುಡುಗಾಡು ಎಂಬ ಸ್ವಂತ ಸ್ಥಳದಲ್ಲಿ. ಯಾಕೆಂದರೆ ನನ್ನ ತಾಯಿ ನಿಮಗೆ ಮಲತಾಯಿಯಾಗಿ ಬಂದಿದ್ದಾಳೆ ಅಂದಾಗ ಇದು ನನ್ನ ಮನೆ. ಈ ಮನೆಯಲ್ಲಿ ನಿಮಗೆ ಅವಕಾಶವಿಲ್ಲ. ಮೊದಲು ದಾಟರಿ ನನ್ನ ಮನೆಯಿಂದ ಆಚೆ. ಇಲ್ಲದಿದ್ದರೆ ನಾನೇ ಕುತ್ತಿಗೆ ಕೈ ಹಾಕಿ ತಳ್ಳಬೇಕಾಗುತ್ತದೆ ನಿಮ್ಮನ್ನು. ಎಚ್ಚರ. ಯಾಕೋ ಸಂಜಯ್ ಈ ರೀತಿ ಮಾತನಾಡ್ತಾ ಇದೆಯಾ? ಈಗಾದ ತಪ್ಪನ್ನು ಸರಿಪಡಿಸಿ ನಮ್ಮ ಮಾನ ಉಳಿಸಿಕೊಡಪ್ಪ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೇನಪ್ಪ. ಕಾಲಿಗೆ ಬಿದ್ದ ಕರೋನಾ ತರೋನಲ್ಲ ಈ ಸಂಜಯ್. ನನಗೆ ನನ್ನ ಮರ್ಯಾದೆ ಮುಖ್ಯ. ತಂದೆ ಕುಳಿತು ಬೇರೆ ಬೇರೆ ಆಸ್ತಿ ಮಾಡಿ ಸತ್ತಿರುವಾಗ ನಿನ್ನಿಂದ ಭಾಗ ತಿಳ್ಕೊಳ್ಳೋದು ನನಗೆ ಅವಶ್ಯಕತೆ ಇಲ್ಲ. ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ದಾಟರಿ ಮೊದಲ ನನ್ನ ಮನೆಯಿಂದ ಆಚೆ. ಹೋಗ್ತೀನಪ್ಪ, ಹೋಗ್ತೀನಿ. ತಂದೆ ಮಾಡಿ ಸತ್ತಿರುವ ಪಾಪ ಒಂದಾದರೆ ಈ ತಂಗಿ ಮಾಡಿರುವ ಪಾಪ ಇನ್ನೊಂದಾಗಿ ಹೋಗಿದೆ. ನ್ಯಾಯದಿಂದ ಈ ಯುದ್ಧವನ್ನು ಗೆಲ್ಲಬೇಕಾಗಿದೆಯಪ್ಪ. ಇರದಿದ್ದರೆ ಈ ಸಮೃದ್ಧವಾದ ಭರತ ಭೂಮಿಯಲ್ಲಿ ಗರತಿಯರಿಂದ ಶಾಪದ ಸುರಿಮಳೆಗೈದು ಪಾಪದ ಕೂಪ ಹೆಚ್ಚಾಗಿ ಈ ಭೂತಾಯಿ ಒಡಿಲು ಬಿರುದು ನಮ್ಮನ್ನು ನುಂಗಿ ಸಂಧಿಸಿಕೊಳ್ಳುವಳಪ್ಪ. ಬಾರಮ್ಮ ಬಾ, ಇಲ್ಲಿಂದ ದೂರ ಹೋಗೋಣ. ಅಲ್ಲ, ಈ ತಂಗಿಲಿದ್ದೆ ನಿನಗೆ ಎಷ್ಟೊಂದು ತ್ರಾಸನ, ಎಷ್ಟೊಂದು ತ್ರಾಸು. ಅಮ್ಮ, ನಾನು ನಿತ್ಯ ಸತ್ಯದಿಂದ ನಡೆದಿದ್ದೆ ನಿಜವಾದರೆ ನಿನಗೆ ಆ ತಾಳಿಯ ಭಾಗ್ಯ ದೊರಕಲಿ. ಇರದಿದ್ದರೆ ಈ ಸೂಳೆಯ ಪಟ್ಟ ಕಾಯಮ್ಮಾಗಿ ಉಳಿಯಲಿ. ನೀನು ನನ್ನ ತಂಗಿಯಾಗಿ ಹುಟ್ಟಿ ಬಂದ ತಪ್ಪಿಗೆ ಈ ಪಾಪವನ್ನು ನಾನು ಅನುಭವಿಸಬೇಕಮ್ಮ, ಅನುಭವಿಸಬೇಕು. ಬಾರಮ್ಮ, ಈ ಜನರಿಂದ ದೂರ ಹೋಗೋಣ. ಹೋಗರೆ, ನನ್ನ ಮನೆಯಿಂದ ಆಚೆ ಇಲ್ಲದೆ ಒಂದು ಕ್ಷಣ ನಿಲ್ಲಂಗಿಲ್ಲ. ಹೋಗ. ಜನಗಣ ಮಾತ ಶಿರದಲ್ಲಿ ಧರಿಸಿದ ತ್ಯಾಗ ಮನೆಯಲ್ಲಿ ಹೋಗ್ಬೇಕು ಬಸವಂತ, ಹೋಗಬೇಕು. ನಿಮ್ಮನ್ನು ಭಿಕ್ಷಾ ಬೇಡಿ ತಿನ್ನಿಸಲಿಲ್ಲ ಅಂದ್ರೆ ನನ್ನ ಹೆಸರು ಸಂಜಯನೇ ಅಲ್ಲ. ಬರ್ತೀನಿ.
ಏನು ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸಾಹೇಬರು? ಬನ್ನಿ ಶ್ರೀಮಂತರೇ, ಕುಳಿತುಕೊಳ್ಳಿ. ಕುಳಿತುಕೊಂಡು ಮಾತನಾಡಲು ನಾನು ಬಂದಿಲ್ಲ. ಮತ್ತೇನು ಸಮಾಚಾರ ತಂದಿರುವಿರಿ? ಸಮಾಚಾರ ಬಂಡಿಯನ್ನ ತಿಂದು ಬಕಾಸುರನಂತೆ ಜೈಲಿನಲ್ಲಿ ಹೋರಾಡುತ್ತಿದ್ದಾನಲ್ಲ, ಈ ನರಸಿಂಹನಿಗೆ ಏನು ಶಿಕ್ಷೆ ಕೊಟ್ಟಿತು ನಿಮ್ಮ ಡಿಪಾರ್ಟ್ಮೆಂಟು? ಹಾಗಲ್ಲ ಶ್ರೀಮಂತರೇ, ಅವನು ಮಾಡಿದ ಕೊಲೆ ಬಗ್ಗೆ ತನಿಖೆ ನಡೆಸಲು ಶಿರೋಡಿಯರಿಗೆ ತಿಳಿಸಲಾಗಿದೆ. ನಾವು ಸರಿಯಾದ ತನಿಖೆ ಬಗ್ಗೆ ಹುಡುಕಾಡ್ತಾನೆ ಇದ್ದೀವಿ. ಮುಚ್ಚು ಬಾಯಿನ. ಅವನ ಕೊಲೆ ಮಾಡಿದ್ದರು ನಾನೇ ಕಣ್ಣಾರೆ ಕಣ್ಣಿನಲ್ಲಿ ಹೇಳುತ್ತಿರುವಾಗ ನೀವೇ ಹೋಗಿ ಆ ಶಿವಡಿಯವರಿಗೆ ಹೇಳಬೇಕಾಗಿತ್ತು. ಹಾಗಲ್ಲ, ತಾವು ಸಾಕು ಮಾಡಿ ನಿಮ್ಮ ನಾಟಕವನ್ನು. ನೀವೇ ಅವನ ಮೇಲ್ಚರ್ಮವನ್ನು ಸುಲಿದು ಕಬೂಲಾತಿ ಮಾಡುತ್ತೀರೋ ಅಥವಾ ನಿಮ್ಮ ಮೇಲೆ ನಾನೇ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ? ಹುಷಾರ್. ಪಿಸಿ ನರಸಿಂಹನನ್ನು ಹೊರತನ್ನಿ. ಓಕೆ ಸರ್. ಏನ್ಲೇ ನರಸಿಂಹ, ಆ ಸರ್ದಾರ್ನ ಕೊಲೆ ನೀನೇ ಮಾಡಿದ ಅಂತ ಒಪ್ಕೋತೀವೋ ಇಲ್ಲ ಬೂಟಿನ ಹಿಡ್ದು ತಿಂತೀವೋ? ಏನು ಇನ್ಸ್ಪೆಕ್ಟರ್, ಯಾರಿಗೆ ಬೂಟ್ ಏಟ್ ಹಾಕ್ತೀಯ? ಆ ಸರ್ದಾರ್ನ ಕೊಲೆ ನಾನೇ ಮಾಡಿದ್ದೀನಿ ಅಂತ ಯಾವ ಮುಂಡೆ ಮಗ ಹೇಳ್ತಾನೆ? ಏ ನರಸಿಂಹ, ನಾನೇ ಹೇಳ್ತೇನೆ. ಹಾಗಾದರೆ ನೀನು ನಿನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ ಮಗನೇ ಅಲ್ಲ. ಏ ನರಸಿಂಹ, ಇನ್ನೊಂದು ಸಾರಿ ಈ ನರಸಿಂಹನ ಹೆಸರು ಎತ್ತಿದರೆ ಎತ್ತಿದ ಈ ನಿನ್ನ ನಾರಿಗೆ ಕತ್ತರಿಸಿ ಈ ಲಂಚಕೋರನ ಕೈಲಿ ಕೊಡ್ತೀನಿ. ಯಾಚರ ನನಗೆ ಎಚ್ಚರ. ತುಸು ನೀರಿಗಾಗು ಮಸಣದ ಹಾದಿ ಹಿಡಿಯುತ್ತಿರುವ ನಿನಗೆ ಇಷ್ಟೊಂದು ಸೊಕ್ಕು ಎಲ್ಲಿಂದ ಬರ್ತದೆ? ಅಷ್ಟೊಂದು ಸೊಕ್ಕು ನಿನ್ನಲ್ಲಿದ್ದರೆ ಇಲ್ಲಿಂದ ಪರಾರಿಯಾಗು, ನೋಡೋಣ. ಕಾನೂನನ್ನು ಕೈಗೆ ಎತ್ತಿಕೊಂಡು ಹೇಡಿಯಾಗಿ ತಪ್ಪಿಸಿಕೊಂಡು ಹೋಗುವಂತ ಹೇಡಿ ಅಲ್ಲ ಈ ನರಸಿಂಹ. ಸತ್ಯಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿ ನಿಮ್ಮಂತ ಗುಂಡಗಳು ಸೊಕ್ಕನ್ನು ಅಡಗಿಸೋನು. ಹಾಗಂತ ನೀನೇನಾದ್ರೂ ನನ್ನ ಕೂಡ ಸವಾಲು ಹಾಕಿದರೆ ಲಂಚದ ಆಸೆಗಾಗಿ ಮಂಚವನ್ನು ಬದಲಾಯಿಸುವ ಈ ನಿಮ್ಮ ಕಾದಿ ಕಾಕಿ ಯಾರನ್ನು ಕೂಡಿಸಿ ಬೆಂಕಿ ಹಚ್ಚಿ ಬಿಡ್ತೀನಿ. ಏನು ಮಕ್ಕ ನೋಡ್ತೀಯೋ ಇನ್ಸ್ಪೆಕ್ಟರ್? ಈ ಮಗಳನ್ನು ಒದ್ದು ಕಬಲಾತಿ ಮಾಡುತ್ತೀವೋ ಅಥವಾ ಈ ರೌಡಿ ಹೀಗೆ ಮಾತನಾಡಿದರು ನೀನು ಸುಮ್ಮನೆ ನಿಂತಿರುವಲ್ಲ? ಯಾರಿಗೆ ಬೆಂಕಿ ಹಚ್ತೀವೋ ಮಗನೇ? ಏನು ಇನ್ಸ್ಪೆಕ್ಟರ್, ಏಕೆ ನಾಯಿಗದೆ ನಾಲಿಗೆ ಚಾಚಿ ತೇಕುತ್ತಿರುವ್ಯ? ಇಷ್ಟೇನಾ ನಿನ್ನ ಪೌರುಷ? ಈ ರೀತಿ ಸರಪಣಿಯಿಂದ ಕಟ್ಟಿ ಹೊಡಿ ಕೆಲಸ ಒಂದು ಸೀರೆ ಊಟ ಹೆಂಗಸ ಮಾಡ್ತಾಳು. ನಿಮ್ಮಲ್ಲಿ ಅದೇ ಗಂಡಸ್ತನ ತಾಕತ್ತಿದ್ದರೆ ನನ್ನ ಮೈಗೆ ಕೈಗೆ ಕಟ್ಟಿದ ಸರಪಣಿ ತೆಗೆದು ಹೊಡ್ರಿ.
ನೋಡೋಣ ನಿಮ್ಮಂತವ್ರು ನೆಕ್ಕಿ ಬಿಡುತ್ತೇನೆ. ನಿತ್ಯ ಸದ್ಯಕ್ಕೆ ದುಡಿಯೋ ನಮಗೆ ಹಾರಾಡ್ತೀಯಾ ಮಗನೇ? ಕೆಳಗಿಳಿಸೋ ನಿನ್ನ ಕೈಯನ. ಹಾಡು ಹೋಗಲಿ 12 ಗಂಟೆಗೆ ಸತ್ಯಭಾಮನ ಕೊಲೆ ಆದಾಗ ಎಲ್ಲಿಗಿತ್ತು ನಿನ್ನ ಸತ್ಯ ನಿನ್ನ ನಿತ್ಯ? ಹೊತ್ತು ಹೊಂಟರೆ ನಿನ್ನ ಟ್ಯಾನ ಮುಂದೆ ಕಳ್ಳ ಸಾಗಾಣಿಕೆ ಮಾಲು ಹೋಗೋದು ನೋಡಿಕೊಂಡು ಹಾಗೆ ಕೂತಿರ್ತೀಯಲ್ಲ, ಅವಾಗ ಎಲ್ಲಿಗಿತ್ತು ನಿನ್ನ ಸತ್ಯ ನಿನ್ನ ನಿತ್ಯ? ಮಕ್ಕಳನ್ನು ನಿನ್ನ ಬೆನ್ನಿಗೆ ಅಂಟಿಸಿಕೊಂಡು ಹಾಗೆ ತಿರುಗ್ತಿಯಲ್ಲ, ಅವಾಗ ಎಲ್ಲಿಗಿತ್ತು ನಿನ್ನ ಸತ್ಯ ನಿನ್ನ ನಿತ್ಯ? ಹಲೋ, ಏನು ನನ್ನ ಹತ್ತಿ ಗೋಡೌನ್ಗೆ ಬೆಂಕಿ ಬಿದ್ದಿರುವುದೇ? ಹಾ, ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬೇಗ ಬನ್ನಿ ಹೋಗೋಣ. ಬಿಸಿ ಎಸ್ ಸರ್. ಇವನನ್ನು ಒಳಗೆ ಹಾಕಿ ಬೀಗ ಭದ್ರ ಹಾಕಿ. ಓಕೆ ನಾನು ಸರ್. ಬರ್ತೇನೆ. ಓಕೆ ಸರ್. ಹಲೋ, ಸಿದ್ದಪ್ಪ ಕಾಕ ತರ್ಸನೂರು ಹಾಗೂ